ರಾಜ್ಯದ ಬಹುತೇಕ ಶಾಸಕರು ರೆಸಾರ್ಟ್ಗಳನ್ನ ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಬಿಜೆಪಿಯನ್ನ ಕಂಡ್ರೆ ಭಯ, ಬಿಜೆಪಿಗೆ ಜೆಡಿಎಸ್ ಅನ್ನ ಕಂಡ್ರೆ ಭಯ ಶುರುವಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಾಜ್ಯದ 224 ಎಂಎಲ್ಎಗಳಿಗೂ ಸರ್ಕಾರ ಉರುಳುತ್ತಾ ಅನ್ನೋ ಭೀತಿಯಲ್ಲಿದ್ದಾರೆ. ಹಾಗಾದ್ರೆ ಈ ಭೀತಿ ಅಂತ್ಯವಾಗುವುದು ಯಾವಾಗ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸದ್ಯ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಾ ಇದೆ. ಇಂಥ ಪರಿಸ್ಥಿತಿ ಮಧ್ಯೆಯೂ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗಳಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಧ್ಯೆ ದೋಸ್ತಿ ಸರ್ಕಾರಕ್ಕೆ ಸದಾ ಕಗ್ಗಂಟಾಗಿ ಪರಿಣಮಿಸಿರೋ ಬಿಜೆಪಿಯ ಕೋಟೆಯನ್ನೇ ಕುಟ್ಟಿ ಕೆಡವಲು ಜೆಡಿಎಸ್ ಪ್ಲಾನ್ ಮಾಡ್ತಿದೆ ಎನ್ನಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೂ ನೆಮ್ಮದಿ ಇಲ್ಲ, ಜನರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ಇವರು ದೊಡ್ಡ ಉಗ್ರಗಾಮಿಗಳು, ಜನರ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ, ಜನರಲ್ಲಿ ಹೇಸಿಗೆ ಉಂಟು ಮಾಡ್ತಾ ಇದ್ದಾರೆ. ಮತ್ತೆ ಮಿನಿಸ್ಟರ್ ಆಗ್ಬೇಕಂತಾರ, MLA ಆಗಿ ಸಮಾಧಾನ ಇಲ್ಲ ಅವರಿಗೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಕೈ ಶಾಸಕರು ಅದ್ಯಾವಾಗ ರೆಸಾರ್ಟ್ ಸೇರಿದ್ರು ಆಗ BS ಯಡಿಯೂರಪ್ಪ ಕೂಡ ಕೂಲ್ ಆಗಿದ್ದಾರೆ. ಆಪರೇಷನ್ ಕೈಬಿಟ್ಟು ತಮ್ಮ ಶಾಸಕರನ್ನ ದೆಹಲಿಯಿಂದ ವಾಪಸ್ ಕರೆಸಿಕೊಳ್ತಿದ್ದಾರೆ. ಭಾನುವಾರದಿಂದ ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ರೆಸಾರ್ಟ್ ಸೇರಿರೋ ಕೈ ಶಾಸಕರು ಕೂಡ ಭಾನುವಾರ ಮಧ್ಯಾಹ್ನ ರೆಸಾರ್ಟ್ ವಾಸ್ತವ್ಯ ಅಂತ್ಯಗೊಳಿಸೋ ಸಾಧ್ಯತೆ ಇದೆ. ಅದೇನೇ ಇರಲಿ, ಬಿಜೆಪಿಯ ಆಪರೇಷನ್ಗೆ ದೋಸ್ತಿ ಲೀಡರ್ಸ್ ಕೌಂಟರ್ ಆಪರೇಷನ್ಗೆ ಇಳಿದಿದ್ದಾರೆ. ಹೀಗಾಗಿ ಸದ್ಯ ಎಲ್ಲಾ ಪಕ್ಷಗಳು ಆಪರೇಷನ್ ಕೈಬಿಟ್ರು ಅದ್ಯಾವಾಗ ಮತ್ತೆ ಶುರು ಮಾಡ್ತಾವೋ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಸದ್ಯ ಬಿಜೆಪಿ ಶಾಸಕರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಕೂಡ ಭಾನುವಾರ ಮಧ್ಯಾಹ್ನದ ವೇಳೆಗೆ ರೆಸಾರ್ಟ್ ರಾಜಕಾರಣ ಅಂತ್ಯಗೊಳಿಸುತ್ತಾರೆ ಎನ್ನಲಾಗ್ತಿದೆ. ಆದ್ರೆ ಸರ್ಕಾರ ಉರುಳಿಸೋ ಯತ್ನ ಮಾತ್ರ ಕೊನೆಯಾಗಿಲ್ಲ ಅಂತಾನೆ ಹೇಳಬಹುದು. ಹೀಗಾಗಿ ಅದು ಮತ್ತೆ ಯಾವಾಗ ಭುಗಿಲೇಳುತ್ತೋ ಕಾದು ನೋಡಬೇಕು. ಇದೆ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಇದು ನ್ಯೂಸ್ 18 ನೆಟ್ವರ್ಕ್. ನೀವು ನೋಡುತ್ತಿದ್ದೀರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್. ಕಾಂಗ್ರೆಸ್ ಶಾಸಕರೊಂದಿಗೆ ವೇಣುಗೋಪಾಲ್ ಮೀಟಿಂಗ್. ಮುಂದಿನ ಕಾರ್ಯತಂತ್ರದ ಬಗ್ಗೆ ಮಹತ್ವದ ಚರ್ಚೆ. ಮೈಸೂರಲ್ಲಿ ಸಿಎಂ ಡಿನ್ನರ್ ಪಾಲಿಟಿಕ್ಸ್. ಆಪರೇಷನ್ ಕ್ಲೈಮ್ಯಾಕ್ಸ್ಗೆ ಇದೇ 23ಕ್ಕೆ ಮುಹೂರ್ತ. ರಾಜ್ಯಪಾಲರಿಗೆ ದೂರು ನೀಡಲು ಸಮಯ ಕೇಳಿದ ಬಿಜೆಪಿ. ಅತ್ತ ರಿವರ್ಸ್ ಆಪರೇಷನ್ಗೆ ಮೈತ್ರಿ ಸರ್ಕಾರ. ಸಿದ್ದರಾಮಯ್ಯಗೆ ಕಾರ್ ಗಿಫ್ಟ್ ಕೊಟ್ಟಿಲ್ಲ. ಪತ್ನಿ ಹೆಸರಲ್ಲಿರೋ ಕಾರನ್ನ ಕೆಲವೊಮ್ಮೆ ಬಳಸ್ತಾರಷ್ಟೇ. ಆಪ್ತ ಶಾಸಕ ಭೈರತಿ ಸುರೇಶ್ ಹೇಳಿಕೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ. ಹಳೆ ಮಟ್ಟದಲ್ಲಿ ಮುಂದುವರೆದ ಚಿಕಿತ್ಸೆ. ಭಾರತ ರತ್ನ ಕೊಡಿ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ. ನಟ ದುನಿಯಾ ವಿಜಯ್ಗೆ 45ನೇ ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳೊಂದಿಗೆ ಕೇಕ್ ಕಟ್ ಮಾಡಿದ ಕರಿಚಿರತೆ. ಬರ್ತ್ಡೇ ಗಿಫ್ಟ್ ಆಗಿ ಸಲಗ ಟೀಸರ್ ಬಿಡುಗಡೆ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್. ನಾನು ನಿಮ್ಮ ಅವಿನಾಶಿವನ್ನ. ಪ್ರತಿದಿನದ ಹಾಗೆ 8 ಗಂಟೆಗೆ ಬೆಳಗ್ಗೆ 3 ಬ್ರೇಕಿಂಗ್ ಅನ್ನ, ಬಿಗ್ ಬ್ರೇಕಿಂಗ್ ಅನ್ನ ಹೊತ್ತು ಇವತ್ತು ಕೂಡ ನಾವು ಬಂದಿದ್ದೀವಿ. ಅದರಲ್ಲಿ ಮೊದಲ ಬಿಗ್ ಬ್ರೇಕಿಂಗ್. ಅದೇ ರೀತಿಯಾಗಿ ಆಪರೇಷನ್ ಆಪರೇಷನ್ಗೆ ಸಡ್ಡು ಹೊಡೆಯಲು ರಣತಂತ್ರ. ಬಿಜೆಪಿಯನ್ನ ಕಟ್ಟಿ ಹಾಕಲು ಮೈತ್ರಿ ಸಖತ್ ಸರ್ಕಸ್. ಬಿಜೆಪಿ ಸಂಖ್ಯಾಬಲ ಕುಸಿಯುವಂತೆ ಮಾಡಲು ತಂತ್ರ. ಇನ್ನು ಆಪರೇಷನ್ಗೆ ಸಡ್ಡು ಹೊಡೆಯಲು ರಣತಂತ್ರ ಬಿಜೆಪಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ಸರ್ಕಾರ ಮಾಡ್ತಾ ಇರೋದು ಸರ್ಕಸ್. ಆದ್ರೆ ಬಿಜೆಪಿಯ ಸಂಖ್ಯಾಬಲವನ್ನ ಕುಸಿಯೋದಕ್ಕೆ ಈಗ ಮೈತ್ರಿ ಸರ್ಕಾರಗಳು ಪಣವನ್ನ ತೊಟ್ಟಿದ್ದಾವೆ.
ರಿವರ್ಸ್ ಆಪರೇಷನ್ ನ ಮೂಲಕ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅಂತ ಇಷ್ಟು ದಿನ ಆಪರೇಷನ್ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ರು. ಆದ್ರೆ ಈಗ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮೈತ್ರಿ ಸರ್ಕಾರದ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಆಪರೇಷನ್ಗೆ ಸೆಡ್ ಹೊಡೆಯೋದಕ್ಕೆ ತಂತ್ರ ಆಗ್ತಾ ಇದೆ. ಬಿಜೆಪಿಯ ಸಂಖ್ಯಾಬಲವನ್ನ 100ಕ್ಕೆ ಕಟ್ಟಿ ಹಾಕಲು ಚಿಂತನೆ ನಡೀತಾ ಇದೆ. ಬಿಜೆಪಿಯ ಸಂಖ್ಯಾಬಲವನ್ನ ಕುಸಿಯುವಂತೆ ಮಾಡಿದ್ರೆ ಅವರ ಒಂದು ಉತ್ಸಾಹ ಅಥವಾ ಸರ್ಕಾರವನ್ನ ಬೀಳಿಸಬೇಕು ಅನ್ನೋ ಒಂದು ಯೋಚನೆ ಕಡಿಮೆ ಆಗುತ್ತೆ ಅನ್ನೋದು ಈಗ ಮೈತ್ರಿ ನಾಯಕರ ಯೋಚನೆ. ಹಾಗಾಗಿ ಬಿಜೆಪಿಯ ಕೆಲ ಶಾಸಕರಿಗೆ ಕಾಂಗ್ರೆಸ್ನವರು ಟಾರ್ಗೆಟ್ ಇಟ್ಟಿದ್ದಾರೆ. ನಾಳೆಯಿಂದಲೇ ಬಿಜೆಪಿಗೆ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಟಾರ್ಗೆಟ್ಗೆ ಒಳಗಾಗಿರುವಂತಹ ಶಾಸಕರು ಯಾರು? ಆ ಲಿಸ್ಟ್ ಕೂಡ ನ್ಯೂಸ್ 18 ಬಳಿ ಇದೆ. ಗೂಳಿಹಟ್ಟಿ ಶೇಖರ್ ಹೊಸದುರ್ಗದ ಶಾಸಕ, ಹರ್ಷವರ್ಧನ್ ನಂಜನಗೂಡಿನ ಶಾಸಕ, ಇವರು ಕೂಡ ಕಾಂಗ್ರೆಸ್ನ ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಾರೆ. ಅದೇ ರೀತಿಯಾಗಿ ನಾಗೇಂದ್ರ ಚಾಮರಾಜ ಶಾಸಕ, ರಾಜುಗೌಡ ಸುರಪುರದ ಶಾಸಕ, ಈ ರೀತಿಯಾಗಿ ಈ 4 ಶಾಸಕರನ್ನ ಸೆಳೆದ್ರೆ ಬಿಜೆಪಿಯ ಸಂಖ್ಯಾಬಲ 100ಕ್ಕೆ ಬಂದು ನಿಲ್ಲುತ್ತೆ. ಆಗ ಬಿಜೆಪಿ ಯಾವುದೇ ಆಪರೇಷನ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ 100ಕ್ಕೆ ಬಂದು ನಿಂತ್ರೆ ಆಲ್ಮೋಸ್ಟ್ ಅವರಿಗೆ 20 ಶಾಸಕರ ಅವಶ್ಯಕತೆ ಬೇಕಾಗುತ್ತೆ ಮಿನಿಮಮ್. ಆದ್ರೆ ಅಂತ ಒಂದು ಸಾಧ್ಯತೆಯನ್ನ ಖಂಡಿತ ಬಿಡೋದಿಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು. ಸದ್ಯಕ್ಕೆ ಬಿಜೆಪಿಯ ಈ ಶಾಸಕರಿಗೆ ಗಾಳ ಹಾಕೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ನಾಯಕರು ಈಗ ಪ್ರಯತ್ನ ಪಡ್ತಿದ್ದಾರೆ. ಒಂದ್ ಕಡೆ ಗೂಳಿಹಟ್ಟಿ ಶೇಖರ್ ಹೊಸದುರ್ಗದ ಶಾಸಕ, ಅದೇ ರೀತಿಯಾಗಿ ಹರ್ಷವರ್ಧನ್ ನಂಜನಗೂಡಿನ ಶಾಸಕ, ಇವರು ಕೂಡ ಆ ಒಂದು ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಾರೆ. ಇನ್ನು ನಾಗೇಂದ್ರ ಚಾಮರಾಜದ ಶಾಸಕ, ಅದೇ ರೀತಿಯಾಗಿ ರಾಜುಗೌಡ ಸುರಪುರ ಶಾಸಕ, ಇವರೆಲ್ಲರೂ ಕೂಡ ಈಗ ಮೈತ್ರಿ ನಾಯಕರ ಟಾರ್ಗೆಟ್ ನಲ್ಲಿದ್ದಾರೆ. ಆ ಮೂಲಕ ಈ 4 ಜನರನ್ನ ಸೆಳೆಯುವ ಮೂಲಕ ಬಿಜೆಪಿಯ ಉತ್ಸಾಹವನ್ನ, ಶಕ್ತಿಯನ್ನ, ಅದೇ ರೀತಿಯಾಗಿ ಆಪರೇಷನ್ ಮಾಡುವಂತ ಯೋಚನೆಗೆ ಪೆಟ್ಟು ಕೊಡಬೇಕು. ಅವರು ಆಪರೇಷನ್ ಬಗ್ಗೆ ಯೋಚನೆ ಮಾಡಬಾರದು ಅನ್ನೋ ರೀತಿಯಾಗಿ ಈಗ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಮೈತ್ರಿ ಪಕ್ಷಗಳ ಘಟಾನುಘಟಿಗಳು ಪ್ಲಾನ್ ಮಾಡ್ತಿದ್ದಾರೆ. ಆ ಮೂಲಕ ಏನು ರೆಸಾರ್ಟ್ ಇಂದ ಬಿಜೆಪಿಯ ಶಾಸಕರು ಈಗ ಹೊರಬರ್ತಿದ್ದ ಹಾಗೆ ಈ ಪ್ಲಾನ್ ಗಳನ್ನ ಮಾಡಲಾಗ್ತಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇದು ಪ್ಲಾನ್ ಆಗುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ, ಮೈತ್ರಿ ನಾಯಕರ ಆಫರ್ಗೆ ಈ 4 ಜನ ಅಲ್ಲಿ ಬರ್ತಾರ, ಕನ್ವಿನ್ಸ್ ಆಗ್ತಾರ, ಅಥವಾ ಅವ್ರನ್ನ ಸೇಫ್ ಗಾರ್ಡ್ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತೆ? ಈಗ 4 ಜನ ನೋಡ್ತಾ ಇದ್ದೀರಿ ಯಾರ್ಯಾರು ಅಂತ. ಒಂದ್ ಕಡೆ ಗೂಳಿಹಟ್ಟಿ ಶೇಖರ್ ಹೊಸದುರ್ಗದ ಶಾಸಕರು, ಅವರು ಕೂಡ ಆರಂಭದಿಂದಲೇ ಒಂದು ವೇಳೆ ಮೈತ್ರಿ ನಾಯಕರು ಬಿಜೆಪಿಯಿಂದ ಸೆಳೆದ್ರೆ ಈ ಲಿಸ್ಟ್ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಹರ್ಷವರ್ಧನ್ ನಂಜನಗೂಡಿನ ಶಾಸಕ, ಅದೇ ರೀತಿಯಾಗಿ ನಾಗೇಂದ್ರ ಚಾಮರಾಜ ಶಾಸಕ, ರಾಜುಗೌಡ ಸುರಪುರ ಶಾಸಕ ಆ ಒಂದು ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದಾರೆ. ಈಗಲ್ಟನ್ ರೆಸಾರ್ಟ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ ಇದ್ದಾರೆ. ಕೃಷ್ಣ, ಇದೀಗ ಒಂದ್ ಕಡೆ ಆಪರೇಷನ್ ಕಮಲ ಆಲ್ಮೋಸ್ಟ್ ಈಗ ಬಹುತೇಕ ಈಗ ಕ್ಷೀಣವಾಗ್ತಿದೆ ಅಂತ ಅನಿಸ್ತಾ ಇದೆ ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಬಿಜೆಪಿಗೆ ಆಪರೇಷನ್ ಮಾಡುವಂತ ಯೋಚನೆಗೆ ಹೋಗಬಾರ್ದು ಅಂತ ಕಾಂಗ್ರೆಸ್ನವರು ಪ್ರಯತ್ನ ಪಡ್ತೀರಾ ಅಂತ ಮೈತ್ರಿ ನಾಯಕರು. ಯಾವ ರೀತಿಯಾಗಿ ರಿವರ್ಸ್ ಆಪರೇಷನ್ ಪ್ಲಾನ್ ಆಗ್ತಿದೆ ಈಗ? ಅವಿನಾಶ್, ಈಗಾಗಲೇ ಏನು ಆಪರೇಷನ್ ಕಮಲ ಮಾಡಿ ತನ್ನ ಶಾಸಕರನ್ನ ಏನು ಮುಟ್ಟಿದ್ರು ಬಿಜೆಪಿ ನಾಯಕರು, ಆ ಒಂದು ನಾಯಕರಿಗೆ ಇದೀಗ ಡಬಲ್ ಟೆನ್ಷನ್ ಅನ್ನ ಕೊಡೋದಕ್ಕೆ ಇದೀಗ ದೋಸ್ತಿ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಇಷ್ಟು ದಿನ ತಮ್ಮ ಶಾಸಕರನ್ನ ಮುಟ್ಟಿ ಅವನ ಸಂಪರ್ಕ ಮಾಡಿ ರಾಜೀನಾಮೆ ಕೊಡುವಂತ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಅದೇ ರೀತಿ ಅವರ ಶಾಸಕರನ್ನು ಮಾಡೋದಕ್ಕೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಇಷ್ಟು ದಿನ ಬಹಳ ಸರ್ಕಸ್ ಅನ್ನ ಮಾಡ್ತಾ ಇದ್ರು ಬಿಜೆಪಿ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೆ. ಆದ್ರೆ ಇದೀಗ ತಾನಾಗೆ ತಾನು ಈಗ ಬಿಜೆಪಿ ಶಾಸಕರು ಏನು ದೆಹಲಿಯಿಂದ ಇದೀಗ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ಕಾರ್ಯಾಚರಣೆಯನ್ನ ಶುರು ಮಾಡಿರುವಂತದ್ದು. ಮುಖ್ಯವಾಗಿ ಏನು ನಂಜನಗೂಡು ಕ್ಷೇತ್ರದ ಹರ್ಷವರ್ಧನ್ ಏನಿದ್ದಾರೆ ಅವ್ರನ್ನ ಸಂಪರ್ಕ ಮಾಡೋದ್ರ ಮೂಲಕವಾಗಿ ಸೆಳೆಯುವಂತದ್ದಾಗಿರ್ಬೋದು. ಜೊತೆಗೆ ಚಾಮರಾಜ ಕ್ಷೇತ್ರದ ನಾಗೇಂದ್ರ ಆಗಿರ್ಬೋದು, ಜೊತೆಗೆ ಸುರಪುರ ಕ್ಷೇತ್ರದ ರಾಜುಗೌಡ ಆಗಿರ್ಬೋದು, ಮತ್ತೆ ಗೂಳಿಹಟ್ಟಿ ಶೇಖರ್ ಹೊಸದುರ್ಗ ಕ್ಷೇತ್ರದ ಗೂಳಿಹಟ್ಟಿ ಶೇಖರ್ ಏನಿದ್ದಾರೆ, ಇವ್ರು 4 ಜನ ಶಾಸಕರನ್ನ ಸೆಳೆಯೋದ್ರ ಮೂಲಕವಾಗಿ ಬಿಜೆಪಿಯ ಸಂಖ್ಯಾಬಲವನ್ನ ಕುಗ್ಗಿಸೋದಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಗೂಳಿಹಟ್ಟಿ ಶೇಖರ್ ಪ್ರಮುಖವಾಗಿ ಸಚಿವ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಆತ್ಮೀಯರು, ಬಹಳ ಎಲ್ಲೇ ಸಮಾರಂಭ ಆದ್ರೂ ಕೂಡ ಅವ್ರ ಜೊತೆ ಕಾಣಿಸ್ಕೊಳ್ತಿರ್ತಾರೆ. ಹೀಗಾಗಿ ಅವರ ಜೊತೆ ಒಡನಾಟಕವನ್ನು ಕೂಡ ಇಟ್ಕೊಂಡಿರುವಂತದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಮೊದಲ ಹಂತದಲ್ಲಿ ಅವ್ರ ಜೊತೆ ಗೂಳಿಹಟ್ಟಿ ಶೇಖರ್ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು. ಇನ್ನು ಮತ್ತೊಂದು ಕಡೆ ಹರ್ಷವರ್ಧನ್ ಅವರು ಕೂಡ ಕಾಂಗ್ರೆಸ್ ನಾಯಕರಿಗೆ ಬಹಳ ಹತ್ತಿರವಾದಂತವರು, ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ಹತ್ತಿರ ಆದಂತವರು. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಹರ್ಷವರ್ಧನ್ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ರಾಜುಗೌಡ ಆಗಿರ್ಬೋದು, ಜೊತೆಗೆ ನಾಗೇಂದ್ರ ಆಗಿರ್ಬೋದು, ಈ 4 ಜನ ಶಾಸಕರನ್ನ ಸೆಳೆಯುವಂತದ್ದರ
ಮೂಲಕವಾಗಿ ಬಿಜೆಪಿ ನಾಯಕರಿಗೆ ಒಂದು ತಿರುಗೇಟು ಕೊಡುವಂಥದ್ದು, ಜೊತೆಗೆ ಅವರಿಗೆ ಡಬಲ್ ಶಾಕ್ ಅನ್ನ ಕೊಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಮುಖ್ಯವಾಗಿ ಏನು ಅತೃಪ್ತ ಶಾಸಕರು ಏನಿದ್ರೆ ಅವರಿಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ, ಜೊತೆಗೆ ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇದೀಗ ಆ ಒಂದು ವಿಚಾರವನ್ನ ಪಕ್ಕಕ್ಕೆ ಇಟ್ಟು ಏನು ನಮಗೆ ಟೆನ್ಷನ್ ಕೊಟ್ಟರು ಇಷ್ಟು ದಿನ ಬಿಜೆಪಿ ನಾಯಕರು, ಅವರಿಗೆ ಡಬಲ್ ಟೆನ್ಷನ್ ಅನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೀಗ ಕಾರ್ಯಾಚರಣೆ ಶುರುವಾಗಿರುವಂತದ್ದು. ಅಲ್ಲಿರ್ತಕ್ಕಂಥ ಶಾಸಕರನ್ನ ಸೆಳೆಯೋದ್ರ ಮೂಲಕವಾಗಿ ಆ ಒಂದು ಸಂಖ್ಯೆ ಬಲವನ್ನ ಏನಾದ್ರು ಕೆಳಗಡೆ ಕುಗ್ಗಿಸಿದ್ರೆ ಅವರು ತಾನೇಗೆ ತಾನು ಸೈಲೆಂಟ್ ಆಗ್ತಾರೆ, ಜೊತೆಗೆ ಯೋಚನೆ ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಈ ಒಂದು ಆಪರೇಷನ್ ಕಮಲ ಮಾಡದೆ ದೂರ ಸರಿತಾರೆ ಅನ್ನುವಂತ ವಿಶ್ವಾಸವನ್ನು ಇಟ್ಕೊಂಡು ಇದೀಗ ಕಾರ್ಯಾಚರಣೆ ಶುರು ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಈಗ ಇವತ್ತು ಬೆಳಗಿನ 2ನೇ ಬಿಗ್ ಬ್ರೇಕಿಂಗ್. ಇದು ಆಪರೇಷನ್ ಕಮಲ ಮಾಡಿದಂತ ಅವಾಂತರ ಆಫ್ಟರ್ ಎಫೆಕ್ಟ್. ಆಪರೇಷನ್ಗೆ ಕೈ ಹಾಕಿ ಮೈಸೂರ್ಕೊಂಡ ಬಿಜೆಪಿಯ ಕತೆ ಈಗ ಬಿಜೆಪಿ ನಾಯಕರ ನಡೆಗೆ ಒಳಗೊಳಗೆ ಕೊತ ಆರಂಭ. ಇದು ಆಪರೇಷನ್ ಕಮಲದ ಅವಾಂತರ, ಆಪರೇಷನ್ ಲೋಟಸ್ ನ ಆಫ್ಟರ್ ಎಫೆಕ್ಟ್. ಆಪರೇಷನ್ಗೆ ಕೈ ಹಾಕಿ ಮೈಸುಟ್ಕೊಂಡಿದೆ ಬಿಜೆಪಿ ನಾಯಕರ ನಡೆಗೆ ಈಗ ಒಳಗೊಳಗೆ ಕೊತ ಅಂತ ಕುದೀತಾ ಇದೆ. ಈ ರೀತಿಯಾದಂತಹ ಪರಿಸ್ಥಿತಿ ಈಗ ಬಿಜೆಪಿ ನಾಯಕರ ಒಳಗೆ ಸೃಷ್ಟಿ ಆಗ್ತಾ ಇದೆ. ಯಾಕಂದ್ರೆ ಆಪರೇಷನ್ ಕಮಲ ಮಾಡಬೇಕಾದ್ರೆ ಅದು ಸಕ್ಸಸ್ ಆಗುತ್ತೆ ಅಂತಲೇ ಎಲ್ಲರೂ ಕೂಡ ಒಂದು ಪ್ರಯತ್ನಕ್ಕೆ ಇಳಿದ್ರು. ಆದ್ರೆ ಯಾವಾಗ ಕೈ ಸುಟ್ಕೊಂಡ್ರು ಈಗ ಬಿಜೆಪಿ ನಾಯಕರ ಒಳಗೆ ಒಂದ್ ರೀತಿಯಾಗಿ ಅಸಮಾಧಾನಗಳು ಉಂಟಾಗ್ತಾ ಇವೆ. ಇದು ಆಪರೇಷನ್ ಕಮಲ ಮಾಡಿದಂತ ಅವಾಂತರ. ಆಪರೇಷನ್ ಸಕ್ಸಸ್ ಆಗಿದ್ರೆ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ರು. ಆದ್ರೆ ಆಪರೇಷನ್ ಈಗ ಫೇಲ್ಯೂರ್ ಆಗಿರೋದ್ರಿಂದ ಒಬ್ಬರಿಗೊಬ್ರು ಈಗ ಅದರ ಹೊಣೆಯನ್ನ ಹಾಕೋದು, ಅದೇ ರೀತಿಯಾಗಿ ಒಳಗೊಳಗೆ ಈಗ ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ಕುದೀತಾ ಇದೆ ಅನ್ನೋದು. ಯಾಕಂದ್ರೆ ರಾಷ್ಟ್ರ ನಾಯಕರ ವಿರುದ್ಧ ಒಳಗೊಳಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿಯಾಗಿ ಅನ್ನುವಂತಿಲ್ಲ, ಅನುಭವಿಸುವಂತಿಲ್ಲ ಅನ್ನೋ ರೀತಿಯ ಗೋಳಾಟ ಇದೆ ಇವ್ರದ್ದು. ಆ ರೀತಿಯಾಗಿದೆ, ಏನು ಹೇಳೋ ಹಾಗೂ ಇಲ್ಲ, ಒಂದ್ ಕಡೆ ಅದನ್ನ ಅನುಭವಿಸುವ ಹಾಗೂ ಇಲ್ಲ. ರಾಷ್ಟ್ರ ಮಟ್ಟದ ನಾಯಕರ ವಿರುದ್ಧ ಶಾಸಕರ ಅಸಮಾಧಾನ ಇದೆ. ರಾಷ್ಟ್ರ ನಾಯಕರ ಬಗ್ಗೆ ಅವರ ಅಸಮಾಧಾನ ಇರೋದು. ಆಪರೇಷನ್ ಕಮಲ ಫ್ಲಾಪ್ ಆಗೋದಕ್ಕೆ ಒಂದ್ ರೀತಿಯಾಗಿ ಪ್ಲಾನ್ ಇದ್ರೂ ಕೂಡ ಗುರುಗ್ರಾಮದಲ್ಲಿ ಕೂಡಿ ಹಾಕಿ ಮಾನ ಕಳೆದ್ರು ಅಂತ ಕೆಲವರು ಕಿಡಿಕಾರ್ತಾ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಆಪರೇಷನ್ ಸುದ್ದಿ ಆಯ್ತು, ಆದ್ರೆ ಆಪರೇಷನ್ ಮಾತ್ರ ಸಕ್ಸಸ್ ಆಗ್ಲಿಲ್ಲ. ಇಲ್ಲದೆ ಇದ್ರೆ ನಮ್ಮ ಮಾನ ಉಳಿತಾ ಇತ್ತು ಅನ್ನೋದು ಅವರ ಬೇಸರ. ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಗುರುಗ್ರಾಮದಲ್ಲಿ ನಮ್ಮನ್ನ ದಿಗ್ಬಂಧನದಲ್ಲಿ ಹಾಕಿ ಒಂದ್ ರೀತಿಯಾಗಿ ರಾಷ್ಟ್ರದ ಎದುರು ಒಂದ್ ರೀತಿಯಾಗಿ ನಮ್ಮನ್ನ ಮಾನ ಕಳೀಲಾಯ್ತು. ರಾಷ್ಟ್ರ ಮಟ್ಟದಲ್ಲಿ ಆಪರೇಷನ್ ಬಗ್ಗೆ ಸುದ್ದಿ ಆಯ್ತು. ಅಲ್ಲಿಗೆ ನಾವು ಆಪರೇಷನ್ ಮಾಡೋದಕ್ಕೆ ಅಥವಾ ಭಯದಿಂದ ಅಲ್ಲಿ ಕೂತಿದ್ವಿ. ಜೊತೆಗೆ ಬಿಜೆಪಿಯ ಶಾಸಕರ ಬಗ್ಗೆ, ಬಿಜೆಪಿಯ ನಾಯಕರಿಗೆ ನಂಬಿಕೆ ಇಲ್ಲ. ಆ ರೀತಿಯಾದಂತ ಒಂದು ಇಮೇಜ್ ಕ್ರಿಯೇಟ್ ಆಯ್ತು. ಇದಕ್ಕೀಗ ಒಳಗೊಳಗೆ ಬೇಸರ, ದುಗುಡ, ಅಸಮಾಧಾನಗಳು ಒಂದ್ ರೀತಿಯಾಗಿ ಕುದೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ರಮೇಶ್ ವಿರ್ಜಂಬೂರು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ರಮೇಶ್, ಇದೀಗ ಬಹಳ ಇಂಪಾರ್ಟೆಂಟ್ ವಿಚಾರ. ಆಪರೇಷನ್ ಕಮಲ ಆರಂಭ ಮಾಡೋದು ಎಷ್ಟು ಒಂದ್ ರೀತಿಯಾಗಿದೋ ಅದನ್ನ ಫಿನಿಶ್ ಮಾಡೋದು ಕೂಡ ಅಷ್ಟೇ ಒಂದ್ ರೀತಿಯಾಗಿ ಕ್ರಿಟಿಕಲ್ ಆಗಿರುತ್ತೆ. ಅದರಲ್ಲಿ ಆಲ್ಮೋಸ್ಟ್ 2 ಬಾರಿ ಕೂಡ ಬಿಜೆಪಿ ಸೋತಿದೆ. ಈ ಬಾರಿ ಈಗ ಬಿಜೆಪಿಯ ಒಳಗೆ ಏನೇನಾಗ್ತಿದೆ, ಜೊತೆಗೆ ಯಾವ ಮುಖ ಇಟ್ಕೊಂಡು ಇವರೀಗ ಏನು ಬರ ವೀಕ್ಷಣೆಗೆ ಹೋಗ್ತಾರೆ ಅಥವಾ ಮುಂದಿನ ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಹೋಗ್ತಾರೆ ಅಂತ? ಅವಿನಾಶ್, ಬಿಜೆಪಿ 2 ಬಾರಿ ಆಪರೇಷನ್ ಕಮಲ ಮಾಡದಂತ ಸಂದರ್ಭದಲ್ಲೂ ಕೂಡ ಈ ಮಟ್ಟದ ಮುಖಭಂಗ ಆಗಿರಲಿಲ್ಲ. ಜೊತೆಗೆ ರಾಜ್ಯ ನಾಯಕರು ಮಾತ್ರ ಕೈ ಹಾಕಿರ್ತಕ್ಕಂಥದ್ದು ಮತ್ತು ಹೊರಗಡೆ ಎಲ್ಲೂ ಕೂಡ ಹೋಗದೆ, ಎಲ್ಲೂ ಕೂಡ ತೋರಿಸಿಕೊಳ್ಳದೆ ಆಪರೇಷನ್ ಕಮಲವನ್ನ ಮಾಡಿದ್ರು. ಆದ್ರೆ ಒಂದು ಬಾರಿ ಆಡಿಯೋ ರೆಕಾರ್ಡ್ ಅನ್ನ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಬಿಡುಗಡೆ ಮಾಡೋದ್ರ ಮೂಲಕ ಬಿಜೆಪಿಯ ಏನು ಮಾನ ಕಳೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅಷ್ಟಾದ್ರೂ ಕೂಡ ಅದು ಏನು 104 ಜನ ಶಾಸಕರನ್ನ ರಾಜ್ಯದ ಜನತೆ ಆಯ್ಕೆ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ರಾಜಕಾರಣ ಮಾಡಬೇಕಾಯಿತು ಅನ್ನುವಂತ ಸಮಜಾಯಿಷಿಯನ್ನು ಕೊಡೋದ್ರ ಮೂಲಕ ಹೇಗೋ ಅದನ್ನ ತೇಪೆ ಹಚ್ಚುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದರೆ ಈ ಬಾರಿ ಹೈಕಮಾಂಡ್ ನಾಯಕರೇ ಇದರಲ್ಲಿ ಇನ್ವಾಲ್ವ್ ಆಗಿ ಇಲ್ಲಿಂದ ದೆಹಲಿಗೆ ಸಭೆ ನೆಪದಲ್ಲಿ ಕರೆಸಿಕೊಂಡು ಅಲ್ಲಿ ಎಲ್ಲ ಶಾಸಕರನ್ನು ಕೂಡ ಗುರ್ಗಾವ್ನ ರೆಸಾರ್ಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು, ಅಲ್ಲಿಂದ ಮತ್ತೊಂದು ಲೆಮೆಂಟ್ರಿಗೆ ಮತ್ತೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು, ಎಲ್ಲ ಹೈಡ್ರಾಮಾಗಳನ್ನ ಮಾಡಿದ್ರು ಕೂಡ ಬಿಜೆಪಿ ಕೊನೆಯವರೆಗೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ ಆಪರೇಷನ್ ಕಮಲ ಮಾಡ್ತಾ ಇರುವಂತದ್ದು ವ್ಯಾಪಕವಾದಂತಹ ಸುದ್ದಿಯನ್ನ ಕ್ರಿಯೇಟ್ ಮಾಡ್ತು.
ಬಿಜೆಪಿಯ ಒಂದು ಮಾನವನ್ನ ಕಳೆಯುವಂತ ಕೆಲಸ ಕೂಡ ಇಲ್ಲ ಆಯ್ತು. ಯಾಕೆಂದ್ರೆ ಒಂದ್ ಕಡೆ ಅಧಿಕಾರ ಕೂಡ ಇಲ್ಲ, ಇನ್ನೊಂದ್ ಕಡೆಯಲ್ಲಿ ಜನರ ಬಳಿಗೆ ಹೋಗ್ಲಿಕ್ಕೆ ಕೂಡ ಮುಖ ಇಲ್ಲ. ಈಗಾಗಲೇ ಏನು ಕಾಂಗ್ರೆಸ್ ನಾಯಕರು ಕೂಡ ರೆಸಾರ್ಟ್ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಜನರ ಬಳಿಗೆ ಹೋಗ್ತೀವಿ, ಜನರಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತೀವಿ, ಬರ ಅಧ್ಯಯನದ ಪ್ರವಾಸವನ್ನ ಮಾಡ್ತೀವಿ ನಾವು ಅಂತ ಹೇಳ್ಕೊಂಡ್ರು ಕೂಡ ಜನರ ಬಳಿಗೆ ಯಾವ ಮುಖ ಇಟ್ಕೊಂಡು ನಾವು ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಬಿಜೆಪಿ ನಾಯಕರಲ್ಲೇ ಕಾಡ್ತಾ ಇರುವಂತದ್ದು. ಕಳೆದ ಬಾರಿ ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ರಾಜ್ಯದ ಒಳಗಡೆ ಮಾಡಿದ್ವಿ, ಅಷ್ಟೊಂದು ವ್ಯಾಪಕವಾದಂಥ ಸುದ್ದಿ ಆಗಿರಲಿಲ್ಲ. ಆದರೆ ಈ ಬಾರಿ ರಾಜ್ಯದಿಂದ ರಾಜ್ಯಕ್ಕೆ ತೆರಳಿ ಅಲ್ಲಿ ನಾವು ಮಾನ ಕಳೆದುಕೊಳ್ಳುವಂಥ ಕೆಲಸವನ್ನ ಮಾಡಿದಂಗಾಯ್ತು. ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಯಾವುದೇ ರೀತಿಯ ಮುನ್ಸೂಚನೆಯನ್ನು ಕೂಡ ಕೊಡದೆ ನಮ್ಮೆಲ್ಲರನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ಹಾಕಿದ್ರು. ಆ ಚಳಿಯಲ್ಲಿ ನಾವು ಅಷ್ಟೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಕೊನೆಗೂ ಅದು ಪ್ರಯೋಜನ ಆಗಲಿಲ್ಲ. ಇದರಿಂದ ನಾವು ಈಗ ಜನರ ಬಳಿಗೆ ಹೇಗೆ ಹೋಗಬೇಕು ಅನ್ನುವಂಥ ಚಿಂತೆ ಬಿಜೆಪಿ ನಾಯಕರಿಗೆ ಕಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಎಲ್ಲ ನಾಯಕರು ಕೂಡ ಒಂದು ರೀತಿ ಹಿಡಿಶಾಪವನ್ನು ಹಾಕ್ತಾ ಇರುವಂಥದ್ದು. ಇಲ್ಲಿ ಯಾರು ಕೂಡ ತಮ್ಮ ತಮ್ಮ ಹೆಸರುಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಅಣಿಯಾಗಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಒಂದು ರೀತಿಯ ಗೌರವ ಇದ್ದರೂ ಕೂಡ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಹಿಡಿಶಾಪವನ್ನು ಹಾಕ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು ಹೇಳಿದ ಹಾಗೆ ನಾವು ಕೇಳಲೇಬೇಕು, ಅನಿವಾರ್ಯ ಪರಿಸ್ಥಿತಿ. ಸೊ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಹೋದ್ವಿ. ಆದರೆ ಅಲ್ಲಿ ಹೋಗಿ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಇಲ್ಲಿ ಕ್ಷೇತ್ರದ ಸಮಸ್ಯೆಗಳು ಕೂಡ ಹಾಗೆ ಉಳ್ಕೊಂಡ್ವು. ನಾವೀಗ ನೇರವಾಗಿ ಕಾಂಗ್ರೆಸ್ ನಾಯಕರಿಗೂ ಕೂಡ ನಾವು ದೂರುವ ಹಾಗಿಲ್ಲ, ಅವ್ರ ಮೇಲೆ ಟೀಕೆ ಕೂಡ ಮಾಡುವ ಹಾಗಿಲ್ಲ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನ ಯಾವುದೇ ರೀತಿಯ ರಣತಂತ್ರಗಳಿಲ್ಲದೆ ಅಥವಾ ಯಾವುದೇ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡದೇನೆ ಏಕಾಏಕಿ ಈ ರೀತಿ ನಿರ್ಧಾರವನ್ನ ಕೈಗೊಂಡು ನಮ್ಮನ್ನ ಒಂದು ರೀತಿ ಮಾನಭಂಗಕ್ಕೆ ಒಳಗಾಗುವ ರೀತಿಯಲ್ಲಿ ಮಾಡಿದ್ರು ಅನ್ನುವಂತ ಟೀಕೆಗಳನ್ನ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರಿಗೆ ಮಾಡ್ತಿದ್ದಾರೆ. ರಮೇಶ್, ಒಂದು ವಿಚಾರ ಏನಂತಂದ್ರೆ, ಈಗ ರೆಸಾರ್ಟ್ ನಲ್ಲಿ ಇರ್ಬೇಕಾದ್ರೆ ನೋಡಿದ್ವಿ ನಾವು 5-6 ದಿನ ನೋಡಿದ್ವಿ, ಯಾವ ರಾಷ್ಟ್ರೀಯ ನಾಯಕರು ಕೂಡ ಅತ್ತ ತಲೆ ಕೂಡ ಹಾಕ್ಲಿಲ್ಲ. ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವರು ಕೂಡ ಬರಲಿಲ್ಲ. ಆ ಮೂಲಕ ಎಲ್ಲೊಂದ್ ಕಡೆ ಹೈಕಮಾಂಡ್ ತಲೆಯಲ್ಲಿ ಕ್ರೆಡಿಟ್ ಬಂದ್ರೆ ನಮ್ ಕಡೆ ಬರಲಿ, ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಅದ್ರ ಅಪವಾದ ರಾಜ್ಯ ನಾಯಕರ ಕಡೆ ಹೋಗ್ಲಿ ಅನ್ನೋ ರೀತಿಯಾಗಿತ್ತ ಅಂತ ಲೋಕಸಭಾ ಒಂದು ಎಲೆಕ್ಷನ್ ದೃಷ್ಟಿಯಿಂದ ಒಂದ್ ರೀತಿಯಾಗಿ ಅವ್ರು ಸೇಫ್ ಗಾರ್ಡ್ ಮಾಡ್ಕೊಂಡ್ರ? ಖಂಡಿತವಾಗ್ಲೂ ಅವಿನಾಶ್, ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಯಾರೊಬ್ಬರು ಕೂಡ ಅಲ್ಲಿ ಕಾಣಿಸ್ಕೊಡ್ಲಿಲ್ಲ. ತೆರೆಮರೆಯಲ್ಲೇ ಇವರನ್ನ ಮುಂದಿಟ್ಕೊಂಡು ಆಟವನ್ನ ಆಡಿದ್ರು. ಆದ್ರೆ ಆ ಆಟದಲ್ಲಿ ಬಿಜೆಪಿ ಒಂದು ರೀತಿ ಸಂಪೂರ್ಣವಾಗಿ ಸೋತು ಹೋಗಿರ್ತಕ್ಕಂಥದ್ದು. ಕೇವಲ ರೆಬಲ್ ಶಾಸಕರೇನು 4 ಜನ ಮೊದಲಿಂದಲೂ ಕೂಡ ಗುರುತಿಸಿಕೊಂಡಿದ್ರು, ಅವರು ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಇಬ್ಬರು ಈಗಾಗಲೇ ಸಮಜಾಯಿಷಿಯನ್ನು ಕೊಟ್ಟು ಶಾಸಕಾಂಗ ಪಕ್ಷ ಸಭೆಗೆ ಗೈರಾಜರಾಗ್ತಿದ್ದೀವಿ ಅನ್ನುವಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಕೇವಲ ಇಬ್ಬರು ಶಾಸಕರು ಮಾತ್ರ ತೊಡೆತಟ್ಟಿ ನಿಂತಿದ್ದದ್ದು, ಅದು ವೈಯಕ್ತಿಕ ಕಾರಣಕ್ಕಾಗಿ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬರಲೇಬೇಕು, ನಮಗೆ ಅನ್ಯಾಯ ಆಗಿದೆ ಅಥವಾ ಸರ್ಕಾರವನ್ನು ರಚನೆ ಮಾಡೋಣ, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಕಾಂಗ್ರೆಸ್ನ ಯಾವ ಶಾಸಕರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಲಿಕ್ಕೆ ಅಣಿಯಾಗಲಿಲ್ಲ. ಇದು ಒಂದು ರೀತಿ ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಅಸಮಾಧಾನವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಬಹುತೇಕ ಎಲ್ಲ ನಾಯಕರು ಕೂಡ ಯಡಿಯೂರಪ್ಪನವರು ಈಗಾಗಲೇ ರಾಜ್ಯ ಪ್ರವಾಸವನ್ನ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು 5 ತಂಡಗಳನ್ನು ರಚನೆ ಮಾಡಿದ್ದಾರೆ. ಆ 5 ತಂಡಗಳಲ್ಲಿ ನಾವು ಈಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಆದ್ರೆ ಯಡಿಯೂರಪ್ಪನವರು ಏನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರೋ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಈಗ ಇನ್ವಾಲ್ವ್ ಆಗಿ ಆಪರೇಷನ್ ಮಾಡ್ಲಿಕ್ಕೆ ಹೊರಟರು ಕೂಡ ನಮಗೆ ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜ್ಯದ ಜನತೆ 104 ಜನ ಶಾಸಕರನ್ನು ನಮಗೆ ಕೊಟ್ಟರು ಕೂಡ ಅಧಿಕಾರದಿಂದ ವಂಚಿತರಾಗಿದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಏನು ಹೈಕಮಾಂಡ್ ನಾಯಕರು ಕೂಡ ಇನ್ವಾಲ್ವ್ ಆಗಿ ಆಪರೇಷನ್ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗಲಿಲ್ಲ. ಈಗ ನಮಗೆ ಒಂದು ರೀತಿ ಮುಖಭಂಗ ಆದ ಹಾಗಿದೆ. ಜನರ ಬಳಿಗೆ ಯಾವ ಮುಖ ಇಟ್ಕೊಂಡು ನಾವು ಹೋಗ್ಬೇಕು ಅನ್ನುವಂತ ಪ್ರಶ್ನೆಯನ್ನ ತಮಗೆ ತಾವೇ ಹಾಕಿಕೊಳ್ಳುತ್ತಾ ಹೈಕಮಾಂಡ್ ನಾಯಕರಿಗೆ ಹಿಡಿಶಾಪವನ್ನು ಹಾಕ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅವಿನಾಶ್.